ಬಿಡದಿರಲು ಕಡುಬುತ್ತಿಗಳ ಮುಂದಕ್ಕೆ ನಡೆದು ರಘುವರನು ಸಲ್ಲಳಗೆ ಕೌತುಕದಿಂದಲೇ ಶಬರಿಗೆ ನೋಡಿದಳು ಹಣೆಗಿರೆ ಗಿರಿಯಲ್ಲಿರುವ ಆದಿತ್ಯತನಯ ಸುಗ್ರೀವ ಸೋದರನ ಭಯದೊಳಿಗ ಕಾದಿದನು ವೆಂಕನವ ಆಧರಿಸಿ ಮಂದಿ ಸಾಧನನು ಸುಗ್ರೀವನ ಬಳಿಗೆ ಹೋಗಿ ಆತನಿಗೆ ಆತನ ಮಡದಿಯನ್ನು ಕೊಡಿಸಿ ಆತನೆಡೆಗೆ ನೀನೊಂದು ಪಾದವನ್ನು ಬೆಳೆಸಿದೆ ಎಂದಾದರೆ ನಿನಗೆ ಸೀತೆ ಇರುವಂತಹ ಜಾಗವನ್ನು ಆತ ನಿನಗೆ ಹುಡುಕಿ ಕೊಡುತ್ತಾನೆ ಕಂದ. ಅಮ್ಮ, ನೀನು ಹೇಳಿದಂತಹ ಕಾರ್ಯವನ್ನು ಮಾಡಬಹುದು, ಆದರೆ ಈಗ ಹೊತ್ತೆಷ್ಟಾಯಿತು ಗೊತ್ತೇ, ಕಷ್ಟಲಾಗುತ್ತಾ ಬಂತು. ಇದೆಯಲ್ಲ, ಹೌದು, ಕಾರಿನಲ್ಲಿ ಸಂಚರಿಸುವುದಕ್ಕೆ ಕಷ್ಟ ಸಾಧ್ಯವೇ ಸರಿ. ನಡೆದುಕೊಂಡು ನಮಗೆ ಬೇಕಾದಂತಹ ಉಪಚಾರವನ್ನು ಮಾಡಿದವಳಿದ್ದಿ ನೀನು, ಆದರೆ ಇನ್ನು ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆದು ನಾಳಿನ ದಿವಸ ನಮ್ಮದಾದಂತಹ ಪಯಣವನ್ನು ನಾವು ಮುಂದುವರಿಸುತ್ತೇವೆ. ಆಯ್ತಪ್ಪ, ಇಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಿರಿ. ನಡೆದು ನಡೆದು ಎಷ್ಟು ದಣಿವಾಗಿದೆಯೋ ನನ್ನ ರಾಮನಿಗೆ. ನಡುವಿರುಳು ಕಳೆದಿರಲು ರಾಮನಿಗಡದೆ ನಿದ್ದೆಯೋ ಪವಡಿಸಿದ ನಾ ಜಡದಿಶಯನನು ಬೇಡತಿಯ ಕುಶತಂಪದಲ್ಲಿ ಮುದದಿ ಮಿಳಿದೋಗಿರುಳವನು ಜನಿಸಿರದಿಡಿಯುಳ ಆತನಿಗಂಗ ರಕ್ಷೆಗೆ ಕೊಡಬೇಕಿದು ಸೌಭಾಗ್ಯವಿರುದ ಮನದಿ ನೆನೆದವಳು ನನ್ನ ಸೌಭಾಗ್ಯವೇ ನನ್ನ ಸೌಭಾಗ್ಯ. ಈ ಕ್ಷಣಕ್ಕೆ ಬೇಕಾಗಿ ಶಬರಿ ಕಾದು ಕುಳಿತವಳಲ್ಲವೇ? ಮತಂಗ ಮುನಿ ಹೇಳಿದಂತಹ ಮಾತು ಸತ್ಯವಾಗಿ ಹೋಯಿತು. ಎಷ್ಟು ಆನಂದಮಯವಾಗುತ್ತಾ ಇದೆ ನನ್ನ ಕಣ್ಣುಗಳು. ಈತನನ್ನು ನೋಡಿ ಪಾವನವಾಗಿ ಹೋಯಿತು, ಪಾವನವಾಗಿ ಹೋಯಿತು. ಎಷ್ಟು ಹೊತ್ತಾಯಿತು. ಮನಸ್ಸಿಗೆ ದೇಹಕ್ಕೆ ಏನೋ ಜಾಡ್ಯತೆ ಆವರಿಸಿದೆ.
ನನಗೂ ಸ್ವಲ್ಪ ವಿಶ್ರಾಂತಿ ಬೇಕು. ಇಲ್ಲಿಯೇ ಸ್ವಲ್ಪ ಹೊತ್ತು ರಾಮನ ಕಾಲಗುಣದಲ್ಲಿ ಹಾಗೆ ಮಲಗಿದ್ದೇನೆ. ಬಳಿಕ ರಾಮನ ಚರಣಮೂಲದಿ ತಲೆಯನಾನಿಸಿ ಮಲಗೆ ತಲೆಯನಾನಿಸಿ ಮಲಗೆ ರಾತ್ರಿಯು ಕಳೆದು ನಸುಕಿನ ಕುಳಿರಲು ತನು ಸೋಕಿ ಸಡಗರದಿ ಕುಳಿದಳಿತು ಸಡಗರದಿ ಕುಳಿದಳಿತು ಶಬರಿ ಜಡವನು ಕಳೆದು ಶಬರಿ ಜಡವನು ಕಳೆದು ರಘುವರನನ್ನು ನೋಡಲು ತಿಳಿಯದಾದಳು ನಿಜವೆಂದವಳು ಕಂಡದಳು ನಿಜವೆಂದವಳು ಕಂಡದಳು ನೀರದ ಗಾತ್ರ ಕೌಸ್ತುಭ ಮಾಲಮೂರ್ತಿಯ ಮಲಗೆ ಶೇಷನ ಮೆಲುರಗೆ ಸೂಸು ತೆಪ್ಪುದ ಕಂಡು ಕೌತುಕತೆ ಬಾಳವೆ ಶುಭದ ಪರ್ವದ ಬಾಳಿದುದೇ ಶುಭದ ಪರ್ವದ ಎನ್ನುತ್ತವಳು ಸಂತಸ ತಾಳೆ ಉತ್ತಂಡ ಪ್ರಣಾಮಗೈಯುತ ನುತಿಸಿದಳು ಘರಿಯ ನುತಿಸಿದಳು ಘರಿಯ ಆಗ ನಿದ್ದೆಯಿಂದ ಎಚ್ಚೆತ್ತು ನೋಡುತ್ತೇನೆ. ಇದು ನನಗೆ ಶುಭ ಪರ್ವದ ಕಾಲ. ಆಹಾ, ನೀಲ ನಿಭಾಂಗನನ್ನು ಕಾಣುತ್ತಾ ಇದ್ದೀರಿ. ಅವ ಪವಡಿಸಿದಂತಹ ಈ ದೃಶ್ಯವನ್ನು ಕಂಡರೆ ಸಾಕ್ಷಾತ್ ವೈಕುಂಠ ದರ್ಶನವೇ ನನಗಾಗುತ್ತಾ ಇದೆ. ಆ ಶ್ರೀಮನ್ನಾರಾಯಣನೇ ಶೇಷ ಶಯನನಾಗಿ ಅವನನ್ನು ಕಾಣುವಂತಹ ದೃಶ್ಯಗಳನ್ನು ಕಂಡರೆ ಅಪ್ಪ ಸಾಕ್ಷಾತ್ ನಾರಾಯಣನೇ ಹಾವನ್ನೇ ಹಾಸಿಗೆಯನ್ನಾಗಿಸಿ ಮಲಗಿರುವಂತೆ ನನಗೆ ಭಾಸವಾಗುತ್ತಾ ಇದೆ. ಅಲ್ಲಿ ಕುಳಿತಿರುವವನು ಇವನ ತಮ್ಮ ಲಕ್ಷ್ಮಣ, ಅವನೇ ಶೇಷ, ಇವನೇ ಶ್ರೀಮನ್ನಾರಾಯಣ ಕೌಸ್ತುಭ ಮಾಲಾಧಾರಿ. ನನ್ನ ಕಣ್ಣುಗಳು ಪಾವನವಾಗಿ ಹೋಯಿತು, ನನ್ನ ಜನ್ಮ ಸಾರ್ಥಕವಾಗಿ ಹೋಯಿತು. ಇದೋ ನಿನಗೆ ನಮಸ್ಕಾರವನ್ನು ಮಾಡಿದವಳಿದ್ದೇನೆ, ಉತ್ತಂಡ ನಮಸ್ಕಾರವನ್ನು ಮಾಡಿದವಳಿದ್ದೇನೆ. ಪದ್ಮಪತ್ರ ವಿಶಾಲಾಕ್ಷ ಪದ್ಮಪತ್ರ ವಿಶಾಲಾಕ್ಷ ಪದ್ಮನಾಭ ಸುರೋತ್ತಮ ಪದ್ಮನಾಭ ಸುರೋತ್ತಮ ಭಕ್ತಾನಾಂ ಭಕ್ತಾನಾಂ ಅನುರಕ್ತಾನಾಂ ತ್ರಾತಾ ಭವ ಜನಾರ್ದನ ಭವ ಜನಾರ್ದನ. ಓಂ ಪರಮಾತ್ಮನೇ ನಮಃ ಓಂ ಪರಮಾತ್ಮನೇ ನಮಃ. ಓಂ ಪುರುಷಾಯ ನಮಃ ಓಂ ಪುರುಷಾಯ ನಮಃ. ಓಂ ಕೇಶವಾಯ ನಮಃ ಓಂ ಕೇಶವಾಯ ನಮಃ. ಓಂ ಪುರುಷೋತ್ತಮಾಯ ನಮಃ ಓಂ ಪುರುಷೋತ್ತಮಾಯ ನಮಃ. ಮಧುವಿ ನಿತ್ಯಾನಂದವೆನ್ನುತ್ತ ಮುದುಕಿ ಅತ್ಯಾನಂದ ಭರದಲ್ಲಿ
ರಾಜಾವಿ ಕೆಡದೈಕ್ಯ ಗೊಂಬಿರಲು ರಾಮ 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 ಕೇಶವ ಮುಕುಂದ ಮಾಧವ ಪುರುಷೋತ್ತಮ ಜನಾರ್ದನ ಸಾಕಪ್ಪ. ಇನ್ನು ಈ ಲೋಕವೇ ಸಾಕು. ನಿನ್ನನ್ನು ನೋಡಿದ ಮೇಲೆ ಇನ್ನು ನನಗೆ ಈ ಜೀವನವೇ ಬೇಡ. ನಿನ್ನೆಡೆಗೆ ನನ್ನನ್ನು ಸೇರಿಸಿಕೋ. ಇದುವೇ ನಿತ್ಯಾನಂದ, ಇದುವೇ ಪರಮಾನಂದ. ಎನಗೆ ಉದ್ದಂಡ ನಮಸ್ಕಾರವನ್ನು ಮಾಡಿದವಳಿದ್ದೇನೆ. ಇದು ನನ್ನ ಕೊನೆಯ ಗಳಿಗೆ ನಿನಗೆ ನಮಸ್ಕರಿಸುತ್ತಾ ಇದ್ದೇನೆ. ರಾಮ 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 ಬಳಿಕ ರಾಘವನು ಗೆದ್ದು ಉದಯ ಕಾಲದೊಳೆ ಮಲಗಿದಳು ಇವಳ ತಿಳಿವೆ ನಿಲುದ ನಾನಾ ವಿಧಿ ಯತ್ಯದಳೇಳದಿ ನಿಜವರಿತ ಕ್ಷೇತ್ರದಲ್ಲಿ ಹೊತ್ತು ಹೋದಂತೆ ಪ್ರಾಣೇಶ